श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्यगीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमपरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕ ನೋಡಬೇಕು. ಅರ್ಜುನನ ಪ್ರಶ್ನೆ, ಯೋಗ ಮಾರ್ಗದಲ್ಲಿ ಇರತಕ್ಕವರು ಪರಮಾತ್ಮನ ಕುರಿತಾದ ವಿಚಾರದಲ್ಲಿ ಶ್ರವಣ ಮನನ, ವಿಶೇಷವಾಗಿ ಧ್ಯಾನ, ಶ್ರವಣ ಮನನ ಮಾಡುವಷ್ಟು ಬೆಳೆದಿರ್ತಾರೆ, ಧ್ಯಾನವನ್ನ ಮಾಡ್ತಾ ಇರ್ತಾರೆ, ಆದರೆ ಪೂರ್ತಿ ಆಗಿರೋದಿಲ್ಲ, ಅರ್ಧಮರ್ಧ ಆಗಿರುತ್ತದೆ. ಅವರಿಗೆ ಯಾವ ಗತಿ ಸಿಗ್ತದೆ? ಹಾಗೆ ನಶಿಸಿ ಹೋಗ್ತಾರೋ ಅಥವಾ ನರಕದಲ್ಲಿ ಹೋಗಿ ಬೀಳ್ತಾರೋ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಪರಮಾತ್ಮ ವ್ಯಾಖ್ಯಾನ ಮಾಡ್ತಾ, ಧ್ಯಾನ ಯೋಗದಲ್ಲಿ ಮಾಡಿದರೂ ಕೂಡ ಅವರು ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ, ಇಹಲೋಕದಲ್ಲಿ ನೀಚ ಯೋನಿಗಳನ್ನ ಪಡೆಯೋದಿಲ್ಲ, ಪರಲೋಕದಲ್ಲೂ ಕೂಡ ಸ್ವರ್ಗಾದಿಗಳಲ್ಲಿ ಇರ್ತಾರೆ ಹೊರತು ನರಕಾದಿಗಳಲ್ಲಿ ಅವರು ಹೋಗೋದಿಲ್ಲ ಹಾಗೆ ಅಂತ ಇಷ್ಟು ವಿಚಾರವನ್ನ ಹೇಳಿ, ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೇಶ ತಥೋ ಭೂಯ ಸಂಸಿದ್ಧೌ ಕುರುನಂದನ. ಅಂತ ಜೀವರು ಯೋಗ ಭ್ರಷ್ಟರಾದ, ಸಂಪೂರ್ಣವಾಗಿ ಯೋಗವನ್ನ ಮಾಡದೆ, ಯೋಗಾಭ್ಯಾಸವನ್ನ ಮಾಡದೆ, ಧ್ಯಾನ ಯೋಗವನ್ನ ಮಾಡದೆ, ಪರಮಾತ್ಮನ ಅಪರೋಕ್ಷವನ್ನ ಪಡೆಯದೇ ಇರತಕ್ಕ ಜೀವರಾಶಿಗಳು ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಹುಟ್ಟಿದಾಗ ಕೆಲವರು ಧನವಂತರ ಮನೆಯಲ್ಲಿ ಹುಟ್ಟುತ್ತಾರೆ, ಹಣವಂತರ ಮನೆಯಲ್ಲಿ ಹುಟ್ಟುತ್ತಾರೆ. ಇನ್ನು ಕೆಲವರು ಯೋಗಿಗಳ ಮನೆಯಲ್ಲಿ ಹುಟ್ಟಿ ಮತ್ತೆ ಯೋಗವನ್ನ ಮುಂದುವರಿಸ್ತಾರೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಇಲ್ಲಿ ಅದರಿಂದ 2 ಪ್ರಕಾರ ಇದೆ. ಒಂದು, ಹಣವಂತರ ಮನೆಯಲ್ಲಿ ಹುಟ್ಟಿ ಸುಖ ಪಡ್ತಾರೆ, ಅಥವಾ ಮತ್ತೆ ಯೋಗಿಗಳ ಮನೆಯಲ್ಲಿ ಹುಟ್ಟಿ ಯೋಗವನ್ನು ಮುಂದುವರಿಸ್ತಾರೆ. ಪೌರ್ವದೈಹಿಕಂ ಪೂರ್ವದೇಹೇ ಭವಂತಂ ಬುದ್ಧಿ ಸಂಯೋಗಂ ಮನೋಯೋಗಂ ಧ್ಯಾನಂ ಇತಿ ಯಾವತ್. 2 ಪ್ರಕಾರದಲ್ಲೂ ಕೂಡ ಹಣವಂತವರ ಮನೆಯಲ್ಲಿ ಹುಟ್ಟಿದ್ರೂ ಸರಿ, ಯೋಗಿಗಳ ಮನೆಯಲ್ಲಿ ಹುಟ್ಟಿದ್ರೂ ಸರಿ, ಅವ್ರೇನ್ ಮಾಡ್ತಾರೆ? ಮತ್ತೆ ಯೋಗವನ್ನ ಮುಂದುವರಿಸ್ತಾರೆ. ತಥೋ ಭೂಯಃ ಪೂರ್ವದೈಹಿಕಾತ್ ಅಧಿಕಂ. ಹಿಂದಿನ ಜನ್ಮದಲ್ಲಿ ಏನು ಧ್ಯಾನವನ್ನ ಪ್ರಾರಂಭ ಮಾಡಿದ್ರು ನೋಡಿದ್ದೀವಿ ನಾವು, 5 ಮಾರ್ಕ್ಸ್ 6 ಮಾರ್ಕ್ಸ್ ಏನೋ ಬಂದಿರ್ತದೆ ಅಂತ ಇಟ್ಕೊಳ್ಳಿ ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಇನ್ನಷ್ಟು ಜಾಸ್ತಿ ಮಾಡ್ತಾರೆ, 10 15 ಅಂತ ಮಾಡುವ ಒಂದು ಅವಕಾಶವನ್ನ ದೇವರು ಕೊಡ್ತಾರೆ. ತಥೋ ಭೂಯಃ ಸಂಸಿದ್ಧೌ, ಇನ್ನು ಹೆಚ್ಚು ಧ್ಯಾನ ಸಂಪತ್ತು. ಶ್ರವಣ ಮನನ ಮಾಡಿದವರಿಗೆ ಧ್ಯಾನ ಸಂಪತ್ತು, ಶ್ರವಣ ಮನನ ಇನ್ನು ಸಂಪೂರ್ಣ ಆಗದೇ ಇದ್ದವರಿಗೆ ಶ್ರವಣ ಮನನ ಎನ್ನುವ ಸಂಪತ್ತನ್ನು ಕೊಟ್ಟು, ತದನಂತರ ಧ್ಯಾನ ಸಂಪತ್ತನ್ನು ಕೊಟ್ಟು, ಅಪರೋಕ್ಷ ಸಂಪತ್ತನ್ನು ಕೊಟ್ಟು, ಮೋಕ್ಷ ಸಂಪತ್ತನ್ನು ಕೊಡ್ತಾನೆ. ಯತತೆ ಯತ್ನಂ ಕರೋತಿ ಹೇ ಕುರುನಂದನ. ಅದರಿಂದ ಈಗ ನಾವು LKG ಪಾಸ್ ಆಗಿ ಹೋಗಿದ್ದೀವಿ, ಮುಂದಿನ ಜನ್ಮದಲ್ಲೂ LKGನೇ ಮಾಡಬೇಕು ಅಂತ ಇಲ್ಲ, ಇಲ್ಲಾಂದ್ರೆ LKG ದಾಟೋದೇ ಇಲ್ಲ ನಾವು. ಈಗ LKG ಮಾಡಿದ್ರೆ ಮುಂದೆ UKG, ತದನಂತರ ಫಸ್ಟ್ ಸ್ಟ್ಯಾಂಡರ್ಡ್, ಈ ತರ ದೇವರು ನಮ್ಮನ್ನ ಆ ಧ್ಯಾನ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾನೆ ಅಂತ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ತೇನೈವ ಪೂರ್ವಾಭ್ಯಾಸೇನ ಅವಶಃ ಅಪಿ ಸನ್ ಹ್ರಿಯತೆ ಧ್ಯಾನಾದೌ ಬುದ್ಧಿಪೂರ್ವಂ ಸ್ವರಸಯ ಪ್ರವೃತ್ತಿಹೀನಮಪಿ ಪೂರ್ವಾಭ್ಯಾಸವಶ ಧ್ಯಾನಾದಿಕರ್ಮಿ ಪ್ರವರ್ತತೆ ಇತ್ಯರ್ಥ. ಅಲ್ಲ, ಹಣವಂತರ ಮನೆಯಲ್ಲಿ ಹುಟ್ಟುಬಿಟ್ರೆ ಮತ್ತೆ ಹೇಗೆ ಅವನು ಯೋಗವನ್ನು ಮಾಡ್ತಾನೆ? ಹಾಗೆಂತೆ ಪೂರ್ವಾಭ್ಯಾಸ, ಹಿಂದಿನ ಜನ್ಮದಲ್ಲಿ ಮಾಡಿದ ಅಭ್ಯಾಸ, ಅದು ಮನಸ್ಸಿನಲ್ಲಿ ಸಂಸ್ಕಾರ ರೂಪವಾಗಿ ಬೆಳೆದು ಮತ್ತೆ ಅದನ್ನ ದೇವರು ಪ್ರಚೋದನೆ ಮಾಡ್ತಾನೆ. ಮತ್ತೆ ಧ್ಯಾನಾದಿ ಕರ್ಮದಲ್ಲಿ ಆ ಜೀವ ತನ್ನನ್ನ ತೊಡಗಿಸಿಕೊಳ್ತಾನೆ. ಇದು ದೇವರು ಮಾಡುವ ಅನುಗ್ರಹ. ಇದು ಇಲ್ಲದಿದ್ರೆ ನಾವು LKGನೇ ದಾಟೋದಿಲ್ಲ ಪ್ರತಿ ಜನ್ಮದಲ್ಲೂ. ಯೋಗ ಭ್ರಷ್ಟಸ್ಯ ಪುಣ್ಯಲೋಕಾಧಿಕಂ ಇತ್ಯದ ಕೈಮುತ್ಯೇನ ಜಿಜ್ಞಾಸುರಪಿ ಯೋಗಸ್ಯ ಧ್ಯಾನ ಯೋಗಸ್ಯ ಜಿಜ್ಞಾಸುರಪಿ. ಅಂದ್ರೆ ನಾವಿನ್ನೂ ಧ್ಯಾನನೇ ಮಾಡಿಲ್ಲ, ಆದ್ರೆ ಧ್ಯಾನ ಹೇಗೆ ಮಾಡೋದು ಅಂತ ಕಲಿತಾ ಇದ್ದೀವಿ.
ಧ್ಯಾನವನ್ನು ಹೇಗೆ ಮಾಡಿ, ಈಗ ಭಗವದ್ಗೀತೆ ಇತ್ಯಾದಿಗಳನ್ನ ಕೇಳಿ ಹೇಗೆ ಧ್ಯಾನ ಮಾಡ್ಬೇಕು, ಇನ್ನೂ ಧ್ಯಾನ ಪ್ರಾರಂಭ ಮಾಡಿಲ್ಲ. ಎಷ್ಟು ಚಂದ ಇದೆ ನೋಡಿ, ಜಿಜ್ಞಾಸುರಪಿ ಅಂತ ಬರೀತಾರೆ. ಜಿಜ್ಞಾಸುರಪಿ, ತಿಳ್ಕೋಬೇಕು ಅಂತ ಒಂದು ಇಚ್ಛೆ ಉಳ್ಳವರು ನಾವು ನೀವೇ. ಪರಮಾತ್ಮನ ಕುರಿತಾದ ಮಹಿಮೆಯನ್ನ ಕೇಳಬೇಕು, ತಿಳ್ಕೋಬೇಕು, ಭಕ್ತಿ ಮಾಡಬೇಕು ಅಂತ ಒಂದು ಇಚ್ಛೆ ಇದೆ ನಮ್ಮಲ್ಲಿ ನೋಡಿ. ಅಂತ ಜಿಜ್ಞಾಸುಗಳು ಕೂಡ ಅರ್ಥ. ವಿಧಿ ನಿಷೇಧ ರೂಪ ಶಬ್ದ ಬ್ರಹ್ಮ ಅತಿವರ್ತದೆ, ವಿಧಿ ನಿಷೇಧ ಅತೀತೋ ಭವತಿ ಅಂದ್ರೆ ಮುಕ್ತೋ ಭವತಿ. ಅಂಥವರು ಕೂಡ ಪರಮಾತ್ಮನನ್ನ ತಿಳಿಬೇಕು ಎನ್ನುವ, ತಿಳಿದು ಭಕ್ತಿ ಮಾಡಬೇಕು ಅಂತ ಇಚ್ಛೆ ಇರುವವರು ಕೂಡ ಏನ್ ಮಾಡ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ಪರಮಾತ್ಮ ಆ ರೀತಿಯಾಗಿ ಅವರಿಗೆ ಶ್ರವಣ ಮನನ ಧ್ಯಾನ ಆ ಮೆಟ್ಟಲುಗಳನ್ನು ಕೊಟ್ಟು ಸಂಪೂರ್ಣ ಧ್ಯಾನಾಭ್ಯಾಸ ಆಗುವಂತೆ. ಧ್ರುವನಿಗೆ ಇತ್ತು ನೋಡಿ, 5 ವರ್ಷದ ಬಾಲಕ, ಅದು ಹೇಳಿದ ಕೂಡಲೇ ಅದು ಹೆಂಗ ಅಷ್ಟು ಚೆನ್ನಾಗಿ ಧ್ಯಾನ ಮಾಡ್ಲಿಕ್ಕಾಯ್ತು ಹಾಗೆಂದ್ರೆ ಭಾಗವತದಲ್ಲೇ ಹೇಳ್ತಾರ ಅದನ್ನು. ಅವನು ಧ್ಯಾನ ಮಾಡಿ ಮಾಡಿ ಇನ್ನು 5 ತಿಂಗಳು ಧ್ಯಾನಾಭ್ಯಾಸ ಮಾಡಬೇಕಾದ ಸಮಯ ಉಳಿದಿತ್ತಂತೆ. ಧ್ರುವನ ಚರಿತ್ರೆಯಲ್ಲಿ ಬರುತ್ತದೆ. ಅಷ್ಟರಲ್ಲಿ ಏನಾಯ್ತು, ಇನ್ನು 5 ತಿಂಗಳು ಧ್ಯಾನ ಆದ್ರೆ ಅಪರೋಕ್ಷ ಆಗಬೇಕು. ಅಷ್ಟರಲ್ಲಿ ಯಾವುದೋ ಒಂದು ರಾಜನ ಮೆರವಣಿಗೆ ಹೋಯ್ತಂತೆ. ರಾಜನ ಮೆರವಣಿಗೆಯನ್ನು ನೋಡಿ, ಆ ಧ್ರುವನ ಹಿಂದಿನ ಜನ್ಮ ಇದು, ಆ ಜನ್ಮದಲ್ಲಿ ಆ ಧ್ರುವರಾಯರು ಚಿಂತನೆ ಮಾಡಿದ್ರ, ಎಷ್ಟು ಚೆನ್ನಾಗಿದೆ ರಾಜರ ವೈಭವ, ನಾ ಇದೆಲ್ಲ ಬಿಟ್ಟು ನಾನು ಇಲ್ಲಿ ಕಾಡಲ್ಲಿ ಕೂತು ತಪಸ್ ಮಾಡ್ತಾ ಇದ್ದೀನಲ್ಲ ಹಾಗೆ ಅಂತ ಅನಿಸ್ಬಿಡುತ್ತೆ. ಅಷ್ಟೇ ನಿಂತೋಯ್ತು, ಅಲ್ಲೇ ಯೋಗ ನಿಂತೋಯ್ತು. ಯಾವಾಗ ವೈರಾಗ್ಯ ಇಲ್ಲ, ಲೋಕದ ಮೇಲೆ ನಮಗೆ ಆಸೆ ಬಂದೋಯ್ತು, ಯೋಗ ನಿಂತೋಗ್ತದೆ. ಅದರಿಂದ ಇನ್ನು ಹೇಗ ರಾಜನಾಗ್ಲಿ ಅಂತ ಆ ವಿಚಾರ ಮಾಡ್ತಾ ಹಾಗೆ ದೇಹವನ್ನು ಬಿಟ್ರು. ಮುಂದೆ ಯಾರಾಗಿ ಹುಟ್ಟಿದ್ರು, ಧ್ರುವನಾಗಿ ಹುಟ್ಟಿ ಮುಂದಿನ ಜನ್ಮದಲ್ಲಿ ಮತ್ತು ನೋಡಿ ಅದೇ ರಾಜನ ಮನೆಯಲ್ಲೇ ಹುಟ್ಟಿದ್ರು. ತಾವು ಹೇಗೆ ಇಚ್ಛೆ ಪಟ್ರು ದೇವರು ಕೊಟ್ಟು ಬಿಡ್ತಾನೆ ಅದನ್ನು. ರಾಜನಾಗಿಯೇ ಹುಟ್ಟಿ ಮತ್ತೆ ಏನಾದ್ರು ನೋಡಿ ಬಿಟ್ಟು ಹೋಗಿಲ್ಲ. ಎಷ್ಟು ಮಾರ್ಕ್ಸ್ ಬಂದಿತ್ತು ಅವರಿಗೆ? 99 ಮಾರ್ಕ್ಸ್ ಬಂದಿತ್ತು ಹಿಂದಿನ ಜನ್ಮದಲ್ಲಿ. ಇನ್ನೇನು 5 ತಿಂಗಳು ಸಾಧನೆ ಮುಗಿದ್ರು ಹೋದ್ರೆ 100% ಅಪರೋಕ್ಷ ಕೊಡ್ಬೇಕು. 5 ತಿಂಗಳು ಸಾಧನೆ ಆಗಲಿಲ್ಲ. ಅಷ್ಟರಲ್ಲಿ ಏನಾಯ್ತು, ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ಹೇಳಿ ಅದನ್ನ ಸುರುಚಿ ನಿಲ್ಲಿಸಿ, ತಾಯಿ ಕಾಡಿಗೆ ಹೋಗಿ ತಪಸ್ ಮಾಡು ಅಂತ ಹೇಳಿ ಮತ್ತೆ ಯೋಗ ಭ್ರಷ್ಟನಾಗಿದ್ರು. ಮತ್ತೆ ಯೋಗವನ್ನು ಮುಂದುವರಿಸಿ ನಾರದರು ಉಪದೇಶ ಪಡೆದು ವಾಸುದೇವ ಮಂತ್ರವನ್ನ ಜಪ ಮಾಡ್ತಾ ಮತ್ತೆ ಯೋಗವನ್ನು ಮುಂದುವರಿಸಿ. ಭಗವದ್ಗೀತೆಗೆ ಎಷ್ಟು ಹೊಂದಾಣಿಕೆ ಇದೆ ನೋಡಿ ಆ ಧ್ರುವರಾಯರ ಚರಿತ್ರೆ. ಧ್ರುವರಾಯರ ಹಿಂದಿನ ಜನ್ಮದಲ್ಲಿ 5 ತಿಂಗಳು ಸಾಧನೆ ಉಳಿದಿತ್ತು. ಪರಮಾತ್ಮ ಮತ್ತೆ LKGಗೆ ಹಾಕ್ಲಿಲ್ಲ ನೋಡಿ. 99 ತಗೊಂಡಿದ್ದಿ, 99 ತೆಗೆದುಕೊಂಡಿದ್ದಿ, ಆಯ್ತು ಇನ್ನು 5 ತಿಂಗಳು ಸಾಧನೆ ನಾನು ಮುಗಿಸ್ತೇನೆ ಅಂತ ಹೇಳಿ 5 ತಿಂಗಳು ಸಾಧನೆಯನ್ನ ಪರಮಾತ್ಮ ಮಾಡಿಸುವಂತೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ, ಯಾಕೆ ಅಲ್ಲಿ ಅರಮನೆಯಲ್ಲಿ ಕೂತಿದ್ರೆ ಧ್ರುವರಾಜನಿಗೆ ಸಾಧನೆ ಆಗ್ತಾ ಇಲ್ಲ. ಅದರಿಂದ ಏನ್ ಮಾಡ್ಬೇಕು, ಕಾಡಿಗೆ ಕಳಿಸ್ಬೇಕು. ಕಾಡಿಗೆ ಕಳಿಸಿ ಧ್ಯಾನವನ್ನ ಮುಂದುವರಿಸ್ಬೇಕು. ಆ ರೀತಿಯಾದ ಒಂದು ವಾತಾವರಣ ಇದಕ್ಕೆ ಹೇಳಿದ್ದು. ದೇವರು ಏನೇ ಕೊಟ್ಟರೂ ಕೂಡ ನಮ್ಮ ಅನುಗ್ರಹಕ್ಕೆ. ನಮಗನಿಸ್ತದೆ ಕೆಟ್ಟದಾಯ್ತು, ಧ್ರುವ ಕಾಡಿಗೆ ಹೋದ, ನಮಗೆ ದುಃಖ ಬಂತು, ಇಲ್ಲ. ದುಃಖ ಪಟ್ಟು ಈ ಲೋಕದ ಮೇಲೆ, ಈ ಲೋಕದಲ್ಲಿ ಮನೆಯಲ್ಲಿ ಏನನ್ಸ್ಬೇಕು, ಸಾಕು ಅಂತ ಅನಿಸ್ಬೇಕು. ಊಟ ತಿಂಡಿ ಇಷ್ಟೇ ಮಾಡ್ತಾ ಕೂತಿದ್ರೆ ಸಾಧನೆ ಆಗೋದಿಲ್ಲ, ಧ್ಯಾನ ಆಗೋದಿಲ್ಲ, ಶ್ರವಣ ಮನನ ಆಗೋದಿಲ್ಲ. ಅದರಿಂದ ಅಂತಹ ವಾತಾವರಣಗಳನ್ನೆಲ್ಲ ಪರಮಾತ್ಮ ಕ್ರಿಯೇಟ್ ಮಾಡಿ ನನ್ನ ಕಡೆ ಬಾ, ನನ್ನನ್ನ ಚಿಂತನೆ ಮಾಡು ಹಾಗೆ ಅಂತ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕೆ ದೇವರು ಇಟ್ಕೊಂಡಿರುವ ಒಂದು ಟೂಲ್ ಯಾವುದು? ದುಃಖ, ರೋಗದಿಂದ ಮತ್ತೆ ಏನ್ ದುಃಖನೇ ಬರೋದು. ಅಂತಹ ಒಂದು ವಾತಾವರಣವನ್ನ ನಮಗೆ ಕ್ರಿಯೇಟ್ ಮಾಡಿ, ಇನ್ನಾದ್ರೂ ದೇಹದ ಮೇಲೆ ಅಭಿಮಾನ ಬಿಡು, ಸುತ್ತಮುತ್ತ ಇವರ ಮೇಲೆ ಅಭಿಮಾನ ಬಿಡು, ಅವರೇ ಪ್ರಧಾನ ಅಂತ ತಿಳಿಯಬೇಡ, ದಾರಿದ್ರ್ಯ ಕೊಡ್ತಾನೆ, ಹಣದ ಮೇಲೆ ಮೋಹವನ್ನು ಬಿಡು, ನಿನ್ನನ್ನು ಕಾಪಾಡುವವನು ನಾನು ಎಂಬ ಒಂದು ಎಚ್ಚರ ನಿನಗೆ ಸದಾ ಇರಬೇಕು. ಆ ರೀತಿಯಾದ ವಾತಾವರಣವನ್ನ ಧ್ರುವರಾಯನಿಗೆ ಕ್ರಿಯೇಟ್ ಮಾಡಿ 5 ತಿಂಗಳ ಕಾಲ ತಪಸ್ಸು ಮುಗಿದು ಅಪರೋಕ್ಷವನ್ನು ಕೊಟ್ಟು ಮತ್ತೆ ಬೇಕಾದ ರಾಜ್ಯ 36,000 ವರ್ಷ ರಾಜ್ಯಭಾರ ಮಾಡ್ತಾರೆ ಧ್ರುವರಾಯ. ಮತ್ತೆ ಪರಮಾತ್ಮ ಶಿಂಶುಮಾರ ರೂಪಿ ಪರಮಾತ್ಮ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ವಾಯುದೇವರು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಹರಿವಾಯು ಗುರುಗಳ ಅನುಗ್ರಹ ಪಡೆದವರು ನೋಡಿ ಧ್ರುವರಾಯ. ಮತ್ತೆ ಶ್ರೀಪಾದರಾಜರಾಗಿ ಬಂದು ಕೀರ್ತನೆಯನ್ನ ಮಾಡಿದರು ಅಂತ ಹೇಳ್ತಾರೆ. ಜ್ಞಾನಿಗಳ ಚರಿತ್ರೆ ಹೇಗಿರುತ್ತದೆ ನೋಡಿ, ಭಗವದ್ಗೀತೆಯಲ್ಲಿ ಅದೇ ಬಂದಿದೆ ಇಲ್ಲಿ. ಅದರಿಂದ ಪರಮಾತ್ಮನ ಕುರಿತಾದ ವಿಷಯವನ್ನ ತಿಳ್ಕೋಬೇಕು ಅಂತ ಒಂದು ಇಚ್ಛೆ ಉಳ್ಳ ನಿಮ್ಮಂಥವರನ್ನು ಕೂಡ ದೇವರು ಅನುಗ್ರಹ ಮಾಡಿ ಹೆಚ್ಚು ಜ್ಞಾನ ಭಕ್ತಿ ಬರುವಂತೆ ಅನುಗ್ರಹ ಮಾಡ್ತಾನೆ. ಅದನ್ನ ನಾವು ಸರಿಯಾಗಿ ಆ ಮಾರ್ಗ ಬಿಟ್ಟು ಹೋಗ್ಬಿಡ್ಬಾರ್ದು, ಯೋಗ ಭ್ರಷ್ಟರಾಗಬಾರದು ನಾವು. ಲೌಕಿಕದಲ್ಲಿ ಧ್ರುವನಿಗೆ ಆಯ್ತು ನೋಡಿ,
ಆ ರಾಜರ ಮೆರವಣಿಗೆ ನೋಡಿ ಅದೇ ಅವನಿಗೆ ತೊಂದರೆ ಆಯ್ತು. ನಾನು ಯಾಕೆ ರಾಜನಾಗಬಾರದು? ಈಗನ್ನು ಬೇಕಾದ ಮಾಧ್ಯಮಗಳು ಬಂದಿದೆ, ಡಿಸ್ಟ್ರಾಕ್ಟ್ ಮಾಡೋದಕ್ಕಂತಾನೆ ಬಂದಿದೆ. ನಾನು ಯಾಕೆ ಹಂಗಬಾರ್ದು? ನಮಗೆ ಯಾಕೆ ಇಷ್ಟು ದುಡ್ಡು ಬರಬಾರ್ದು? ಇದರಲ್ಲೇ ವಿಚಾರ ಕಳೆದು ಮಾಡಿ ಪ್ರಯತ್ನ ಪಟ್ಟು ದೇವರ ಕಡೆ ವಿಚಾರ ಹೋಗದೆ ಯೋಗ ಭ್ರಷ್ಟರಾಗಿ ಹಾಳಾಗ್ತಾ ಇದ್ದೀವಿ. ಆನೆ ತನ್ನ ಮೇಲೆ ಮಣ್ಣು ಹಾಕೊಳ್ತದೆ ನೋಡಿ. ನಮ್ದು ಪರಿಸ್ಥಿತಿಯು ಹಾಗೆ ಇದೆ. ನಮ್ಮ ಮೇಲೆ ನಾವೇ ಮಣ್ಣು ಹಾಕೊಂಡನಿಗೆ ಹಾಳು ಮಾಡ್ಕೋತಾ ಇದ್ದೀವಿ. ಪರಮಾತ್ಮ ಹೇಳ್ತಾನೆ, ಆ ರೀತಿಯಾಗಿ ಯೋಗ ಭ್ರಷ್ಟರಾಗಿದ್ರೂ ಕೂಡ ಅದರಿಂದ ಪರಮಾತ್ಮನ ಕುರಿತಾದ ಪ್ರಯತ್ನ, ಅದು ಇಚ್ಛೆ ಪಟ್ಟರು ಕೂಡ ಸಾಕು, ಅದಕ್ಕೂ ಒಂದು ಪುಣ್ಯ ಇದೆ. ಸಂಕಲ್ಪ ಮಾಡಿದ್ರು ಸಾಕು, ಇನ್ನು ಪ್ರಾರಂಭ ಮಾಡಿಲ್ಲ, ಸಂಕಲ್ಪ ಮಾಡಿದ್ದಕ್ಕೆ ಪುಣ್ಯ. ಯಾಕೆ? ಸತ್ಕರ್ಮ ಆದ್ದರಿಂದ, ಪರಮಾತ್ಮ ಹೇಳಿದ ಕರ್ಮ ಆದ್ದರಿಂದ, ಹರಿವಾಯು ಗುರುಗಳು ಹೇಳಿದ ಕರ್ಮ ಆದ್ದರಿಂದ. ಅದರಿಂದ ಅದಕ್ಕೆ ನಾವು ಇಡೀ ದಿವಸವನ್ನ ನಾವು ಅದಕ್ಕಾಗಿ ಮೀಸಲಿಟ್ಟು ಬಿಟ್ರೆ ಎಂಥ ಯೋಗ ನೋಡಿ, ಅದು ಎಂಥ ಪುಣ್ಯವಂತರ ಆಗಬೇಕು ನಾವು. ಹಾಗೆಂತ ಅದು ಹರಿವಾಯು ಗುರುಗಳ ಅನುಗ್ರಹದಿಂದಲೇ ಆಗೋದು. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಈ ರೀತಿಯಾಗಿ ಅನೇಕ ಜನ್ಮಗಳಲ್ಲಿ ಅವನು ಧ್ಯಾನವನ್ನ ಅಭ್ಯಾಸ ಮಾಡಿ ಅಂಕಗಳನ್ನು ಪಡೆದು 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 ಕೊನೆಯಲ್ಲಿ ತಾನು ಅವನೇನ್ ಮಾಡ್ತಾನೆ, ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮದಲ್ಲಿ ಆ ಸಿದ್ಧಿಯನ್ನು ಪಡೆದು ಯಾತಿ ಪರಾಂಗತಿಂ ಶುದ್ಧ ಕಿಲ್ಬಿಷಃ, ಅವನ ಅಂತಃಕರಣ ಮನಸ್ಸು ಅದು ಶುದ್ಧವಾಗಿ ಅಪರೋಕ್ಷ ಜ್ಞಾನಿಯಾಗಿ ಕೊನೆಯಲ್ಲಿ ಅವನು ಪರಾಂಗತಿಂ ಉತ್ತಮವಾದ ಮೋಕ್ಷವನ್ನ ಪಡೆಯುತ್ತಾನೆ ಅಂತ ಹೇಳ್ತಾರೆ. ಅದರಿಂದ ಯಥಮಾನಃ ಅಂತ ಒಂದು ಪದವನ್ನು ಹಾಕಿದ್ದಾರೆ ನೋಡಿ. ಯೋಗ ಜಿಜ್ಞಾಸುರಪಿ ಇತ್ಯನುಷಂಗ ರಾಯರು ಬರೀತಾರೆ. ಅದರಿಂದ ನಾವು ಯೋಗ ಆಗಬೇಕು, ಯೋಗಿಗಳಾಗಬೇಕು ಅಂತ ಒಂದು ಇಚ್ಛೆ ನಮ್ಮಲ್ಲಿ ಇರಬೇಕು. ಯೋಗಿಗಳು ಅಂದ್ರೆ ನಮಗೆ ಈಗ ಕಲ್ಪನೆನೇ ಬೇರೆ. ಏನೋ ಜಟಾಮುಡಿ ಕಟ್ಟಿ ಅದೇನೋ ದೊಡ್ಡ ತಪಸ್ಸೆಲ್ಲ ಮಾಡ್ತಾ ಆ ತರ ಇರೋರು, ಕಾಡಿನಲ್ಲಿ ಒಂದು ದಂಡ ಕಮಂಡಲ ಇಟ್ಕೊಂಡು ಕೂಡಬೇಕೋ ಏನೋ ಅಂತವರೇ ಯೋಗಿ, ಹಾಗೆಲ್ಲ ಇಲ್ಲ. ಮನೆಯಲ್ಲೇ ಇರ್ಬೋದು. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಮನೆಯಲ್ಲೇ ಇದ್ದು ಮನಸ್ಸನ್ನ ದೇವರಿಗೆ ಕೊಡಬೇಕು. ಲೋಕದಲ್ಲಿ ಇರುವ ಆಸೆಯನ್ನ ನಾವು ಬಿಡಬೇಕು. ಅದೇ ಯೋಗ ಅಂದ್ರೆ ಅಷ್ಟೇ. ಪರಮಾತ್ಮನಲ್ಲೇ ಮನಸ್ಸಿಡಬೇಕು ಅಂದ್ರೆ ಶ್ರವಣ ಮನನ ಆಗಿರ್ಬೇಕು, ಇಲ್ಲಾಂದ್ರೆ ಮನಸ್ಸು ವಿಷಯದ ಕಡೆನೆ ಹೋಗ್ತದೆ. ವಿಷಯದಿಂದ ಡೈವರ್ಟ್ ಮಾಡಿ ದೇವರಲ್ಲಿ ಹಾಕೋದು ಅಷ್ಟು ಸುಲಭ ಅಲ್ಲ ಅದು. ಆ ರೀತಿಯಾಗಿ ಮಾಡಿದರೆ ಮತ್ತು ತತ್ಪೂರ್ವದಲ್ಲಿ ಏನಾಗಿರ್ಬೇಕು, ನಾನು ಆ ರೀತಿಯಾಗಿ ಬದುಕಬೇಕೆಂಬ ಒಂದು ಇಚ್ಛೆ ನಮ್ಮಲ್ಲಿ ಬರ್ಬೇಕಲ್ಲ. ತುಂಬಾ ಜನರಿಗೆ ಅದೇ ಇರೋದಿಲ್ಲ. ಯಾಕೆ ಆ ಇಚ್ಛೆ ಬಂದಿದ್ರೆ ಶ್ರವಣಕ್ಕೆಲ್ಲ ಬರ್ತಾ ಇದ್ರು, ಪಾಠಕ್ಕೆ ಬರ್ತಾ ಇರೋರು. ಏನೋ ನಮ್ಮ ಪಾಡು ತಾವುಂಟು, ಕೆಲಸ ಉಂಟು, ದುಡ್ಡು ಸಂಪಾದನೆ, ಫ್ಯಾಮಿಲಿ, ಇಷ್ಟಲ್ಲೇ ಅವ್ರು ಇರ್ತಾರೆ. ಹಂಗಾಗದೆ ಯೋಗ ಜಿಜ್ಞಾಸು, ಯೋಗವನ್ನ ಬಯಸುವವರಾಗಿ ಅದರಲ್ಲಿ ಇಚ್ಛೆಯನ್ನು ನಾವು ತೊಡಗಿಸಿಕೊಂಡು ಆ ಮಾರ್ಗದಲ್ಲಿ ನಡೀಬೇಕು ಅಂತ. ಯಾರು ಈ ರೀತಿಯಾಗಿ ಪ್ರಯತ್ನ, ಅದಕ್ಕೆ ಹೇಳಿದ್ ಪ್ರಯತ್ನವನ್ನು ಪಡಬೇಕು. ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನ ಮಾಡುವುದಕ್ಕೆ ನಮ್ಮಿಂದ ಆದಷ್ಟು ಪ್ರಯತ್ನವನ್ನ ನಾವು ಪಟ್ರೆ ಆಗ ನಮಗೆ ಜನ್ಮ ಜನ್ಮಗಳಲ್ಲಿ ಅದು ಒಂದೇ ಜನ್ಮದಲ್ಲಿ ಬರೋದಿಲ್ಲ, ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳ ಆದಮೇಲೆ ಸಿದ್ಧಿಯಾಗಿ ಅದು ನಮಗೆ ಹಣ್ಣನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಉತ್ತಮವಾದ ಗತಿಯನ್ನು ಕೊಡುತ್ತದೆ ಅಂತ ವಿಚಾರ. ಮುಂದಿನಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.